ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಕಡಲಬ್ಬರ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ದಿನ ಕಳೆದಂತೆ ಕಡಲಬ್ಬರಕ್ಕೆ ಅಂಕೋಲಾ ತಾಲೂಕಿನ ಹಾರವಾಡ ಕಡಲ ತೀರದಲ್ಲಿ ಕಡಲ ಕೊರೆತ ಶುರುವಾಗಿದೆ. ಈಗ ಕಡಲ್ ಕೊರೆತ ಕೊರೆತಕ್ಕೆ ತೆಂಗಿನ ಮರಗಳು ನೆಲಕ್ಕುರುಳಿದೆ. ಕಡಲಬ್ಬರಕ್ಕೆ ತರಂಗಮೇಟ್ ಅನ್ನುವಂತಹ ಗ್ರಾಮದಲ್ಲಿ ಸುಮಾರು ಒಂದು 3 ಮನೆಗಳಿಗೆ ಎಫೆಕ್ಟ್ ಆಗಿದೆ. ಕಡಲ ಕೊರೆತದಿಂದ ಸಮುದ್ರ ಭಾಗದ ಜನರಿಗೆ ಆತಂಕ ಉಂಟಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸ್ವಲ್ಪ ಕಡಿಮೆಯಾಗಿದೆ. ಆದರೆ ಅಬ್ಬರದ ಗಾಳಿಯಿಂದ ಅಲೆಗಳ ಪ್ರಮಾಣ ಹೆಚ್ಚಾಗ್ತದೆ. ಪರಿಣಾಮ ಏನಾಗುತ್ತೆ? ಕಡಲ್ ಕೊರೆತ ಅಂದರೆ ಅಲ್ಲಿ ಜಾಸ್ತಿ ತೆಂಗೆಲ್ಲ ಜಾಸ್ತಿ ಈ ಸಂದರ್ಭದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ಕೊಟ್ಟಿದ್ದಾರೆ. ಪರಿಸ್ಥಿತಿ ಹೇಗಿದೆ ಕಾರವಾರದಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಭಾಗಗಳಲ್ಲಿ, ಕರಾವಳಿಯಲ್ಲಿ ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4-5 ದಿನದಿಂದ ಅಬ್ಬರದ ಮಳೆ ಸುರಿಯುತ್ತದೆ. ಆದರೆ ಮಳೆ ಏನೋ ಸ್ವಲ್ಪ ಕಮ್ಮಿ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರೋದು. ಇದು ಹಾಗಾಗಿ ಕರಾವಳಿ ತೀರ ಪ್ರದೇಶದಲ್ಲಿ ಅಲೆಗಳ ಅಬ್ಬರದಿಂದಾಗಿ ಕಡಲ ಕೊರೆತ ಪ್ರಾರಂಭವಾಗಿರುವಂಥದ್ದು. ಇವತ್ತು ಅಂಕೋಲಾ ತಾಲೂಕಿನ ಹಾರವಾಡ ಭಾಗದ ತರಂಗಮೇಟ್ ಭಾಗದಲ್ಲಿದ್ದೀವಿ. ಈ ಭಾಗದಲ್ಲಿ ಸಾಕಷ್ಟು ಅಲೆಗಳ ಅಬ್ಬರದಿಂದಾಗಿ ಈ ಭಾಗದಲ್ಲಿ ಈಗ ಕಡಲ ಕೊರೆತ ಪ್ರಾರಂಭವಾಗಿರೋದು. ಇದರಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದೊಡ್ಡ ತೊಂದರೆ ಆಗಿರೋದು. ಯಾಕೆ ಅಂತಂದರೆ ಕಡಲ ಕೊರೆತ ಜಾಸ್ತಿ ಆದಾಗೂ ಇಲ್ಲ ಕಡಲ ತೀರ ಭಾಗದಲ್ಲಿ ಮೀನುಗಾರರು ಮತ್ತು ದಲಿತ ಜನರು ಇರುವಂಥದ್ದು. ಈ ಭಾಗದಲ್ಲಿ ಅವರ ಮನೆಗಳಿಗೆ ಈಗ ಆತಂಕ ಅಂತ ದೊರೆಯುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಕಡಲ ಕೊರೆತ ಆಗಿರುವಂಥದ್ದು. ತೆಂಗಿನ ಮರಗಳು ಈಗ ನೆಲಕ್ಕುರುಳಿದ್ದಾವೆ. ಈಗ ಮನೆಗಳ ಹತ್ತಿರಕ್ಕೂ ಕೂಡ ಅಲೆಗಳ ಅಬ್ಬರ ಈ ಭಾಗದಲ್ಲಿ ಕೂಡ ಬರ್ತಾ ಇದೆ. ಈ ಹಿಂದೆ ಈ ಭಾಗದಲ್ಲಿ ತಡೆಗೋಡೆಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಯಾಕೆಂದರೆ ಈ ಭಾಗದಲ್ಲಿ ಕಳೆದ 4-5 ವರ್ಷದಿಂದ ನಿರಂತರವಾಗಿ ಕಡಲ ಕೊರೆತ ಇರುವಂಥದ್ದು. ಆದರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ಅಲೆಗಳ ಅಬ್ಬರಗಳು ಹೆಚ್ಚಾಗ್ತಾ ಇದೆ ಅರಬ್ಬಿ ಸಮುದ್ರದಲ್ಲಿ. ಹೀಗಾಗಿ ಈ ಭಾಗದಲ್ಲಿ ಮತ್ತೆ ಕಡಲ ಕೊರೆತ ಪ್ರಾರಂಭವಾಗಿರುವಂಥದ್ದು. ಇನ್ನು ನಾನು ಯಾವ ರೀತಿಯಲ್ಲಿ ಕಡಲ ಅಲೆಗಳ ಅಬ್ಬರ ಇದೆ ಅನ್ನೋದನ್ನು ಕೂಡ ತೋರಿಸ್ತೇನೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ಸುಮಾರು 2-3 ಮೀಟರ್ ಎತ್ತರದಲ್ಲಿ ಅಲೆಗಳ ಅಬ್ಬರ ಬರ್ತವೆ. ಪ್ರತಿ ಸಲಿನೂ ಅಲೆಗಳು ಹೆಚ್ಚಾದಾಗೂ ಕೂಡ ಸಮುದ್ರ ಕೊರೆತ ಸಾಮಾನ್ಯವಾಗಿರುವಂಥದ್ದು. ಆದರೆ ಎಲ್ಲಿ ಜನವಸತಿ ಪ್ರದೇಶ ಇರ್ತದೆಯೋ ಅಂಥ ಪ್ರದೇಶದಲ್ಲಿ ಅಲೆಗಳು ಹೆಚ್ಚು ಬಂದಾಗ, ಕಡಲ ಕೊರೆತ ಆದಾಗ ಹಾನಿಯಾಗುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ತರಂಗಮೀಟ್ ಅನ್ನುವಂಥ ಒಂದು ಪ್ರದೇಶ ಇದು. ಈ ಭಾಗದಲ್ಲಿ ಮೀನುಗಾರರು ವಾಸವಾಗಿರುವಂಥದ್ದು. ಸುಮಾರು 150 ಹೆಚ್ಚು ಮನೆಗಳು ಕಡಲ ತೀರ ಭಾಗದಲ್ಲಿಯೇ ವಾಸವಾಗಿರುವಂಥದ್ದು. ಪ್ರತಿ ವರ್ಷ ಈ ಹಿಂದೆ ಅವರು ಕಡಲ ಕೊರೆತವನ್ನು ಅನುಭವಿಸ್ತಾ ಇದ್ದರು. ಆದರೆ ಹಿಂದೆ ತಡೆಗೋಡೆಯನ್ನು ಸಹ ನಿರ್ಮಾಣ ಮಾಡಿದರು. ಅದರ ನಂತರದಲ್ಲಿ ಒಂದಿಷ್ಟು ಈ ಭಾಗದಲ್ಲಿ ಕಡಲ ಕೊರೆತ ಸ್ವಲ್ಪ ಕಮ್ಮಿ ಆಗಿತ್ತು. ಆದರೆ ಈಗ ಅಲೆಗಳ ಅಬ್ಬರ ಮತ್ತೆ ಹೆಚ್ಚಾಗಿದ್ದಾವೆ. ಹೀಗಾಗಿ ಮತ್ತೆ ಈ ಭಾಗದಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ. ಕಡಲ ಕೊರೆತದಿಂದ ಮನೆಗಳು ಕೊಚ್ಚಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ತೆಂಗಿನ ಮರಗಳಿರ್ಬೋದು, ಅಕ್ಕಪಕ್ಕ ಇರುವಂತಹ ಸಣ್ಣ ಪುಟ್ಟ ಪ್ರದೇಶಗಳು ಕೂಡ ಈಗ ಕಡಲ ಕೊರೆತದಿಂದ ಸಾಕಷ್ಟು ಹಾನಿಯಾಗಿರುವಂಥದ್ದು. ಇನ್ನು ಜನರನ್ನು ಕೂಡ ಮಾತಾಡಿಸ್ತೀನಿ. ಯಾಕಂದರೆ ಸಮಸ್ಯೆಗಳಾಗುವಂತಹ ಜನರನ್ನು ಮಾತಾಡಿಸಿದಾಗ ಅಲ್ಲಿಯ ರಿಯಾಲಿಟಿ ಅರ್ಥ ಆಗುವಂಥದ್ದು. ಸರ್, ಈಗ ಏನೇನಾಗಿದೆ ಈ ಭಾಗದಲ್ಲಿ? ಈ ಭಾಗದಲ್ಲಿ ಬರೀ ಕೊರೆತದಿಂದಲೇ ಸ್ಟಾರ್ಟ್ ಆಗಿದೆ, ಏನಿಲ್ಲ. ಅದು ಭಾಳ ದಿವಸದಿಂದ ಈಗ ಒಳಗಡೆಯಿಂದ ಕೊರಿತಾ ಹೋಗ್ತದೆ ಹೊರತಾಗಿ ಮತ್ತು ಪರಿಸ್ಥಿತಿ ಭಾಳ ಗಂಭೀರ ಮೀನುಗಾರಿಕೆ ಇವರಿಗೆ. ಹೀಗಾಗಿ ಮತ್ತೆ ಮುಂದೆ ಜೀವನಗಳು ಭಾಳ ಕಷ್ಟ. ಹಾಗಾಗಿ ಮುಂದೆ ಏನಾದರೂ ಮಾಡಿ ನಮ್ಗೆ ಯೋಜನೆ ಅವರು ಸಾಹೇಬರು ಬಂದು ಏನಾದ್ರು ಮುಂದೆ ಕಲೆ ಮಾಡಿಕೊಟ್ರು ಸಾಕಪ್ಪ. ಪ್ರತಿ ವರ್ಷ ಹೀಗೆ ಆಗುತ್ತೆ. ಪ್ರತಿ ವರ್ಷ ಹೀಗೆ ಮತ್ತೆ ಮುಂದೆ ಬರಬಹುದು ಚಾನ್ಸ್ ಉಂಟು. ಮನೆಗೆಲ್ಲ ನುಗ್ಗು ಹೋಗೋ ಚಾನ್ಸ್ ಉಂಟು. ಈ ಕಡೆಗೆಲ್ಲ ಪೂರ ನೋಡಿ, ಇದು ಪೂರ ನಮ್ಮ ಪರಿಸ್ಥಿತಿ ಗಂಭೀರ. ಮತ್ತು ಭಾಗ ಒಂದು ಎಂತ ಇಲ್ಲ. ಒಟ್ಟು ಹೋದ ವರ್ಷ ಒಂದು 30 ಮರಗಳು ಹೋದವು. ಈಗ ಅರ್ಧ ಭಾಗದಿಂದ ಹೋಯಿತು. 6 ಎಲ್ಲ ಬಂದಿರು, ದೊಡ್ಡ ಸಾಹೇಬರು ಬಂದು ನೋಡಿ ಹೋದ್ರು. ಹೊರತಾಗಿ ಮುಂದೆ ಈ ಯೋಜನೆ ಮಾಡುವಂಥದ್ದು ಮಾಡಲಿಲ್ಲ. ಹಾಗಾಗಿ ಮತ್ತೆ ಬೇರೆ ಮೀನುಗಾರರಿಗೆ ಏನು ಸಮಸ್ಯೆ ಆಗ್ತದೆ? ಮೀನುಗಾರರಿಗೆ ಸರ್ ಕಲ್ಲು ಅದು 10ರಿಂದ 15 ಪುಟ ಕೊರೆದೋಗಿದೆ ಕೆಳಗಿಂದ ಮೇಲ್ಗಡೆಯಿಂದ. ಮತ್ತು ಯಾವ ಅಧಿಕಾರಿ ಆಗಲಿ, ಮೇಲಧಿಕಾರಿ ಆಗಲಿ, ಯಾರು ಇನ್ನೂ ತನಕ ಅವರಿಗೆ ಅರ್ಜಿ ಹಾಕಿದ್ವಿ, ಅರ್ಜಿ ಕೈಬರ ಬರೆದು ಕೊಟ್ಟಿದ್ವಿ. ಇನ್ನೂ ತನಕ ಯಾರೂ ಬಂದಿಲ್ಲ, ಇಲ್ಲಿ ನೋಡಲಿಕ್ಕೆ ಬಂದಿಲ್ಲ. ಇವತ್ತು ಬರ್ತೇವೆ, ನಾಳೆ ಬರ್ತೇವೆ, ಅದ್ರ ಬಗ್ಗೆ ಚಿಂತನೆ ಮಾಡ್ಕೊಳ್ಳೋದಿಲ್ಲ ಯಾರು. ನಮ್ಮ ಮೀನುಗಾರರಿಗೆ ಏನುಂಟು, ಯಾರಿಂದ ಯಾವ ಅಧಿಕಾರಿ ಆಗಲಿ, ಯಾರು ಜಿಲ್ಲಾಧಿಕಾರಿ ಆಗಲಿ, ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಆದಾಗ ಬೋಟ್ಗಳನ್ನು ಹೇಗೆ ಇಳಿಸ್ತೀರಿ? ಇಲ್ಲಿ ಬೋಟ್ ಗೀಟ್ ಏನೂ ಬರಲ್ಲ ಸರ್. ಕಡಲೇ ಜಾಸ್ತಿ ಆದಮೇಲೆ ಬೋಟ್ ತರಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕಲ್ಲಿನ ವ್ಯವಸ್ಥೆಗೆ ದೋಣಿನೂ ತರೋದಿಲ್ಲ, ಬೋಟ್ನೂ ತರೋದಿಲ್ಲ, ಏನೂ ತರೋದಿಲ್ಲ ಸರ್ ನಾವಿಲ್ಲಿ. ಈಗ ಏನು ಸರ್ಕಾರಕ್ಕೆ ಏನು ಹೇಳಲಿಕ್ಕೆ? ಸರ್ಕಾರಕ್ಕೆ ಸರ್ ಏನು ನಾವು ಮನವಿ ಮಾಡಿಕೊಳ್ಳೋದು ಏನಂದರೆ, ನಮಗೆ ಒಂದು 10 ಇಲ್ಲಿಂದ 500 ಮೀಟರ್ ಪಿಚ್ ಒಂದು ಕಲ್ಲಿನ ಬ್ರೇಕ್ ವಾಟರ್ ಅಂತ ಹಾಕಿಕೊಡ್ಬೇಕಂತ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ತೇವೆ. ಈ ಭಾಗದಲ್ಲಿ ಮತ್ತೆ ತಡೆಗೋಡೆಯನ್ನು ನಿರ್ಮಿಸಬೇಕು. ಯಾಕೆಂದರೆ ಅಲೆಗಳ ಅಬ್ಬರ ಪ್ರತಿ ಸರಿನೂ ಹೆಚ್ಚಾಗಿರ್ತದೆ. ಹೀಗಾಗಿ ಈ ಭಾಗದಲ್ಲಿ ಮತ್ತೆ 500 ಮೀಟರ್ ವ್ಯಾಪ್ತಿಯಲ್ಲಿ ತಡೆಗೋಡೆಯನ್ನು ನಿರ್ಮಿಸಿಕೊಡಿ ಅನ್ನುವಂತಹ ಮಾತನ್ನು ಇಲ್ಲಿಯ ಸ್ಥಳೀಯ ಮೀನುಗಾರರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.